ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಮಾಣಿಕ್ಯ. ಇವತ್ತು ನಾನು ಈ ಸಲ ಮಂಡ್ಯದಲ್ಲಿ ಸಾಹಿತ್ಯ ಸಮ್ಮೇಳನ ನಡೀತಲ್ವ 87ನೇದು, ಅದ್ರ ಬಗ್ಗೆ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆಲ್ಲ ನಡೀತು ಅಂತ ನೋಡ್ಕೊಬರೋಣ. ಫಸ್ಟ್ ಡೇ ತುಂಬಾ ಚೆನ್ನಾಗಿತ್ತಂತೆ ಸಾಹಿತ್ಯ ಸಮ್ಮೇಳನ. ನಾವು ಫಸ್ಟ್ ಡೇ ಹೋಗೋಕ್ಕಾಗಲಿಲ್ಲ, ಸೆಕೆಂಡ್ ಡೇ ಹೋಗಿದ್ದು. ಹಂಗಾಗಿ ಎಷ್ಟಾಗುತ್ತೆ ವಿಡಿಯೋ ಅಷ್ಟು ಮಾಡಿದ್ದೀನಿ ನಾನು. ಅಲ್ಲೇನಿತ್ತು ಅದ್ರ ಬಗ್ಗೆ. ಲೈಟಿಂಗ್ಸ್ ಎಲ್ಲನೂ ಅಷ್ಟೇ 6:45ಗೆಲ್ಲ ಲೈಟಿಂಗ್ಸ್ ಆನ್ ಆಗಿತ್ತು. ಚೆನ್ನಾಗಿ ಕಾಣಿಸ್ತಾ ಇತ್ತು ಲೈಟಿಂಗ್ಸ್ ಎಲ್ಲನೂ. ಸಾಹಿತ್ಯ ಸಮ್ಮೇಳನ 3 ಡೇಸ್ ಇತ್ತು. 3 ಡೇಸಲ್ಲೂ ಅಷ್ಟೇ ಮೈಸೂರು ಥರನೇ ಒಂಥರ ಫೀಲ್ ಆಗ್ತಿತ್ತು ಮಂಡ್ಯ ನೋಡೋದಕ್ಕೆ. ಅವನು ಬರ್ತಾನಂತ. ಅವನು ಬರ್ತೀನಿ ಬಸ್ ಸ್ಟ್ಯಾಂಡ್ ಅಲ್ಲೇ ಬಂದು ಫೋನ್ ಹಾಕು ಅಂದ. ಬುಲೆಟ್ ಶೋರೂಮ್ ಹತ್ರ ಹೇಳ್ಕೊಳ್ಳೋ. ಬಸ್ ಸ್ಟ್ಯಾಂಡ್ ಹತ್ರ ಬಂದ್ಬಿಟ್ಟ. ಬಾನು ಬುಲೆಟ್ ಶೋರೂಮ್ ಮೇಲಿಲ್ಲ ಗಾಡಿ ಬಾನು. ನಡ್ಕ ಬಂದ್ಬಿಡ ಮಚ್ಚಿಲೋ. ಭುವನೇಶ್ವರಿಯ ಪವಿತ್ರ ಯಾತ್ರೆ ಕೇವಲ ಅಕ್ಷರ ಜಾತ್ರೆ ಅಲ್ಲ, ಇದೊಂದು ಪವಿತ್ರ ಯಾತ್ರೆ. ಯಾವುದೇ ಒಂದು ಧರ್ಮ ರಾಜಕೀಯ ತುಂಬಾ ಸಂತೋಷ ಆಗ್ತಾ ಇರುವಂಥದ್ದು ಈ ಸಂದರ್ಭದಲ್ಲಿ. ಮಂಡ್ಯದಲ್ಲಿ ತುಂಬಾ ಅಭಿವೃದ್ಧಿಯಾಗಿ ವಿಜೃಂಭಣೆಯಿಂದ ಸಾಗಿ ಮಾತಾಡಿರುವ ನಮ್ಮ ನಾಡು ನಮ್ಮ ಊರಿಗೆ ದೊಡ್ಡ ಕೀರ್ತಿ ಮತ್ತು ಹೆಮ್ಮೆ ಅಂತ ಹೇಳಿದ್ರೆ ಗೋವಿಂದ ಸಂತೋಷ. ನಾನೇ ಮಾಡ್ಕೊಡ್ತಿಲ್ಲ. ಚೆನ್ನಾಗಿತ್ತು. ವಿನಯ ಸರ್ಗೆ ಎಲ್ಲ 10 ರೂಪಾಯಿ ನೋಡ್ರಿ, ಬರೀ 10 ರೂಪಾಯಿ. ಸರಿ ಕಾಣಿಸ್ತಿಲ್ಲ. ಗಾಡಿ
ಗಾಡಿ ಇರ್ತಿದ್ದಲ್ಲಿ ನಾನು ಮೊದಲನೇದಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಈ ಸಾಹಿತ್ಯ ಸಮ್ಮೇಳನ 2ನೇ ದಿನ ಅಂತೂ ಫ್ರೆಂಡ್ಸ್ ಸಖತ್ ಮಳೆ. ಆ ಮಳೆಯಲ್ಲೂ ಯಾರೋ ಇಬ್ಬರು ಈ ಥರ ದೋಣಿ ಮಾಡಿಬಿಡ್ತಾಯಿದ್ರು. ಅಂದರೆ ಅಲ್ಲೆಲ್ಲ ತುಂಬ ಜಾಸ್ತಿ ನೀರು ನಿಂತಿತ್ತಲ್ಲ, ತಿರುಗಾಡೋದಕ್ಕೂ ಆಗ್ತಿರ್ಲಿಲ್ಲ, ಅಷ್ಟೊಂದು ಜಿಡಿ ಮಳೆ. ಯಪ್ಪ ಸಖತ್ತು ರಿಸ್ಕ್ ಆಗಿಬಿಡ್ತು ಮಾತ್ರ. ಅವತ್ತಂತೂ ಹೋಗ್ಬಿಟ್ಟು ತಿರುಗಾಡ್ತಾ ಇದ್ರೆ ಏನಾಗ್ತಿತ್ತು, ಕೆಳಗಡೆ ನೆಲಕ್ಕೆ ಮ್ಯಾಟ್ ಹಾಕಿದರೆ ಆ ಮ್ಯಾಟಿಂದ ನೀರು ಫಿಲ್ಟ್ರ್ ಆಗುತ್ತಲ್ಲ, ಮಳೆ ನೀರು ಅದು ಜಾಲರಿ ಥರ ಇರುತ್ತಲ್ಲ, ಹಂಗಾಗಿ ಫಿಲ್ಟ್ರ್ ಆದಾಗ ಆಮೇಲೆಲ್ಲ ಮಣ್ಣು ಹಂಗೆ ನಿಂತ್ಕೋತಾ ಇತ್ತು. ಎಷ್ಟೊಂದು ಜಾರ್ತಿತ್ತು ಅಂದರೆ ಸಖತ್ ಜಾರ್ತಾ ಇತ್ತು. ಮೀಟರ್ ಬಂಡಾಗಿರೋದಕ್ಕೆ ಬೆಟರು, ಇಲ್ಲಾಂದ್ರೆ ರೈತರಿಲ್ಲ. ಎಷ್ಟು ಲೈಟ್ ಹೋಗಿತ್ತು ಅವಕ್ಕೆಲ್ಲ MTB ಗೊತ್ತಾ. ಅತ್ಯಂತ ಭಕ್ತಿಯಿಂದ ಈ ಸಭೆಗೆ ಸ್ವಾಗತಿಸ್ತಾ ಇದೆ. ಈ ಸಭೆಯಲ್ಲಿ ನಮ್ಮ ಸನ್ನಿಧಾನವನ್ನು ನೋಡಿ ಸರ್, ಹೋಗಿದ್ದೆ ನಮ್ಮ ಪೊಲೀಸ್ ಅದಕ್ಕೆ ಎದ್ದೋಗ್ರಿ ನೀವು ಮಾಡಿದ್ರಲ್ಲ ಏನಾಯ್ತು? ಇನ್ನೊಬ್ಬ ಯಾರು ಇಟ್ಕೊಳ್ಳಿ. ಊಟ ತಿಂಡಿನೂ ಅಷ್ಟೇ ಫ್ರೆಂಡ್ಸ್, ತುಂಬಾ ಚೆನ್ನಾಗಿ ಮಾಡಿಸಿದ್ರು ಊಟ ತಿಂಡಿ ಎಲ್ಲನೂ. ನಾವು ಹೋಗಿದ್ದಾಗ ಒಬ್ಬಟ್ಟು ಮಾಡಿದರು. ಮತ್ತು ಇನ್ನು ಒಂದು ಏನಂತ ಅಂದರೆ ಸುಮಾರು ಕೌಂಟ್ರ್ ಇತ್ತಂತೆ ಅಲ್ಲಿ, ಊಟದ ಕೌಂಟ್ರುಗಳೆಲ್ಲ. ಅಂದರೆ ಜನ ಎಲ್ಲ ಜಾಸ್ತಿ ಇದ್ದಾಗ ಒಂದು ಕೌಂಟ್ರ್ ಆದರೆ ಸಾಲಲ್ಲ ಅಂತ ಹೇಳಿ ತುಂಬಾ ಕೌಂಟ್ರುಗಳಿದ್ವು. ನಾವು ಹೋಗಿದ್ದಲ್ಲಿ ಒಬ್ಬಟ್ಟು ನಮಗೆ ಸಿಕ್ಕಿತ್ತು. ದಿನ ಏನು ಕೊಟ್ಟಿಲ್ಲ ನಾನ್ನೂರು, ಇದು 300, 200 ಮನೆ ಒಳಗಡೆ ಕಮ್ಮಿ ದುಡ್ಡು. ಅಂದರೆ ಒಳಗಡೆ ಬೆಳೆಯುವಂಥದ್ದು.
ಇದು ಎಲ್ಲ ಇಂಡೋರ್ ಪ್ರೈಸ್ ಅಲ್ಲ ರೇಟ್ ಇದು 400. ಇದು 350, ಇದು 450. ಇಲ್ಲಿ ಇವತ್ತು ತರಬೇಡ ಬೇಕಿದೆ ಚಳಿದಿದ್ರೆ ಏನಿಲ್ಲ. ಒಮ್ಮೆ ನೋಡಿ ಕಾಲಾಸ್ ಬೇಡ ಸ್ನ್ಯಾಕ್ಸ್ ನೋಡಿ. ಎರಡು ವರ್ಷ ಆಗಿತ್ತು ನನಗೆ. 2 ವರ್ಷ ಆಗಿತ್ತು. ಏನಿಲ್ಲ ಯಾಕೆ ಕೊಡವೆ ಬಾಕ್ಸು. ಸರ್ ಏನು ರೇಟ್ ಇದು? ಇನ್ನೂರು ತಗೋ ಆಯ್ತಲ್ಲ ನಮ್ಮ ಮನೇಲಿ ಒಂದದೇ ಬೇಕಾ ಅಂತ. ತಗೋ 200 ಅಲ್ವಾ. ಇಲ್ಲಿ ಕನ್ನಡಕ ಜಾಗ ಬಿಟ್ಟು ಬರ್ತೀನಿ. ಈಗ ಯಾರಿಗೆ? 2.5. ಎಲ್ಲ ಯಾವ್ದಿಲ್ಲ. ಫ್ರೆಂಡ್ಸ್, ಇಲ್ಲಿಗೆ ನನ್ನದು ವಿಡಿಯೋ ಕಂಪ್ಲೀಟ್ ಆಯಿತು. ಮನೆಗೆ ಹೊರಡೋಣ ಅಂತ ಹೊರಟ್ವಿ. ಸುಮಾರು ನಾವು 7 ಅಥವಾ 6:15 ಆಗಿತ್ತು ನಾವು ಹೊರಟಾಗ. ಸಾಹಿತ್ಯ ಸಮ್ಮೇಳನಕ್ಕೆ 6:15 ಓದೋದಕ್ಕೆ 11:15 ಆಯಿತು ನಾವು ಹೊರಗಡೆ ಬರೋ ಅಷ್ಟೊತ್ತಿಗೆ. ಇನ್ನೂ ಇತ್ತು ಫಂಕ್ಷನ್ನು, ಆದರೆ ಸಾಕು ಅಂತ ಹೇಳಿ ಬಂದ್ಬಿಟ್ವಿ. ಫ್ರೆಂಡ್ಸ್, ಯಾರೆಲ್ಲ ನನ್ನ ವಿಡಿಯೋ ಇಷ್ಟೊತ್ತವರೆಗೂ ನೋಡಿದ್ರಿ ಎಲ್ಲರಿಗೂ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.